ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಚ್ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಾಲಕಿ ರೇಪ್ ಅಂಡ್ ಮರ್ಡರ್ ಪ್ರಕರಣ ಇನ್ನೂ ಸಿಗದ ಹಂತಕ ರಿತೀಶ್ ಕುಟುಂಬದ ಮಾಹಿತಿ. ಆರೋಪಿ ಕುಟುಂಬಸ್ಥರ ಮಾಹಿತಿಗಾಗಿ ಖಾಕಿ ಹುಡುಕಾಟ ನಡೆಸ್ತಾ ಇದೆ. ಮಾಹಿತಿ ಪಡೆಯೋಕೆ ಪರದಾಡ್ತಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಕೆಲಸಕ್ಕೆ ಅಂತ ಹುಬ್ಬಳ್ಳಿಗೆ ಬಂದಿದ್ದ ಹಂತಕ ರಿತೀಶ್ ಕುಮಾರ್ 48 ಗಂಟೆಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಂತಕನ ಮೃತದೇಹ ಇದೆ. ಆದರೆ ಈತನ ಹಿನ್ನೆಲೆ ಏನು, ಈತನ ಫ್ಯಾಮಿಲಿ ಯಾರು, ತಂದೆ ತಾಯಿ ಯಾರು, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾಗಿಲ್ಲ. ಇಲ್ಲಿವರೆಗೂ ಮೃತದೇಹ ತೆಗೆದುಕೊಂಡು ಹೋಗೋದಕ್ಕೆ ಯಾರೊಬ್ರು ಬಂದಿಲ್ಲ. ಹಾಗಾಗಿ ಸಹಜವಾಗಿ ಪೊಲೀಸರಿಗೆ ತಲೆಬಿಸಿ ಶುರು ಆಗ್ಬಿಟ್ಟಿದೆ. ಇದೇನಪ್ಪ ಇದು, ಈಗ ಹೀಗಾಯ್ತಲ್ಲ, ಏನು ಮಾಡೋದು ಅಂತ ತನಿಖೆ ಮಾಡ್ತಾ ಇದ್ದಾರೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಮೂಲ ದಾಖಲೆಗಳು ಒಂದೇ ಒಂದು ಪತ್ತೆ ಆಗಿಲ್ಲ. ಈತನ ಹೆಸರು ಇದೇನಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಆತ ಹೇಳಿದ್ದಾನೆ, ನಿನ್ನ ಹೆಸರು ಏನ್ರೆ ರಿತೇಶ್ ಅಂತ. ಬಟ್ ದಾಖಲೆಗಳಲ್ಲಿ ಈತನ ಹೆಸರು ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಇನ್ನು ಈತನ ಜನ್ಮಸ್ಥಳ ಯಾವುದು, ತಂದೆ ತಾಯಿ ಯಾರು, ಯಾರ ಜೊತೆಗೆ ಇಲ್ಲಿ ಬಂದಿದ್ದ, ಯಾರ ಜೊತೆ ಇಲ್ಲಿ ವಾಸ ಇದ್ದ, ಯಾವುದ್ರ ಬಗ್ಗೆಯೂ ಮಾಹಿತಿ ಸಿಗ್ತಾ ಇಲ್ಲ. ದಾಖಲೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID ಪ್ರತಿ ಒಂದೂ ಕೂಡ. ಬಟ್ ಯಾವುದ್ರಲ್ಲೂ ಕೂಡ ಯಾವುದೂ ಸಿಕ್ಕೂ ಇಲ್ಲ, ಮಾಹಿತಿನೂ ಸಿಗ್ತಾಗಿಲ್ಲ. ಹಾಗಾಗಿ ಇದೀಗ ಪೊಲೀಸರು ಹುಡುಕಾಟವನ್ನು ಚುರುಕುಪಡಿಸಿದ್ದಾರೆ. ಯಾಕಂದರೆ ಈ ಮೃತದೇಹ ಹಸ್ತಾಂತರ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದರಲ್ಲಿ ಕಾನೂನು ಪ್ರಕ್ರಿಯೆಗಳು ಮತ್ತೆ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಆ ಕಾನೂನು ಪ್ರಕ್ರಿಯೆಗಳನ್ನು ನೆರವೇರಿಸಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಒಂದು ಡೆತ್ ಆಗಿದೆ ಅಂತಂದರೆ ಆ ಬಾಡಿ ಪೋಸ್ಟ್ಮಾರ್ಟಮ್ ಆದ ನಂತರ ಹಸ್ತಾಂತರ ಆಗುತ್ತೆ. ಅಂದರೆ ಆ ಫ್ಯಾಮಿಲಿ ಕಡೆಯವ್ರು ಬಂದು ಸಹಿ ಹಾಕಿಗೆ ಈ ಬಾಡಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸುಮ್ಮನೆ ಸತ್ತೋಗಿರೋರಿಗೆಲ್ಲ ಏನ್ರಿ ಅಂತ ಕಳಿಸಲ್ಲ. ಅದಕ್ಕೆ ಅಂತ ಕಾನೂನು ಇದೆ, ಆ ಕಾನೂನನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಇವತ್ತು ಇನ್ನೇನೋ ಮಾಡಿ ಇನ್ಯಾವುದೋ 2-3 ವರ್ಷ ಬಿಟ್ಟು ಇನ್ನೆಲ್ಲೋ ಈತ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಆಗಿ ಇವ್ರ ಮನೆ ಕಡೆಯವ್ರು ಹುಡ್ಕೊಂಡು ಬಂದು ಆಗ ಹಿಂಗಾಗಿತ್ತು ಅಂತಂದರೆ ನಮ್ಮನ್ನು ಹೇಳಿದೆ, ಹೆಂಗೆ ನೀವು ಆತನ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿದ್ರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಸಾಕಷ್ಟು ಸಮಸ್ಯೆಗಳಿಗೆ ಎದುರಾಗತ್ತೆ. ಹಾಗಾಗಿ ಪೊಲೀಸರು ಆ ರಿಸ್ಕನ್ನು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಈಗ ಹುಡುಕಾಟ ನಡೆಸಬೇಕಾಗಿದೆ, ನಡೆಸ್ತಿದ್ದಾರೆ. ಇಲ್ಲಿವರೆಗೂ ಮಾಹಿತಿ ಸಿಕ್ಕಿಲ್ಲ. ಹೇಗೆ ಮಾಹಿತಿ ಕಲೆ